ಹಲೋ ಫ್ರೆಂಡ್ಸ್, ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ಒಂದು ಕಾಲದಲ್ಲಿ ಕನ್ನಡ ಕಿರುತೆರೆಯ ಧಾರಾವಾಹಿಗಳಲ್ಲಿ ಬಹುಬೇಡಿಕೆಯ ನಟಿ ಯಾರು ಅಂದರೆ ಅದು ಜ್ಯೋತಿ ರೈ ಅಂತಾನೆ ಹೇಳ್ಬೋದು. ಅಷ್ಟರ ಮಟ್ಟಿಗೆ ಇವರು ಕನ್ನಡದ ಸಾಕಷ್ಟು ಧಾರಾವಾಹಿಗಳಲ್ಲಿ ನಟಿಸಿ ಮನೆ ಮಾತಾಗಿದ್ರು. ಆದರೆ ಈಗ ಇವರು ಇಂತಹ ವಿಚಾರಕ್ಕೆ ಸುದ್ದಿಯಾಗ್ಬೋದು ಅಂತ ಬಹುಶಃ ಯಾರೂ ಕೂಡ ಕಲ್ಪನೆ ಮಾಡಿಕೊಂಡಿರಲಿಲ್ಲ. ಕಿರುತೆರೆ ನಟಿ ಜ್ಯೋತಿ ರೈ ಈಗ ಗಂಡ ಹಾಗೂ ತನ್ನ ಪುಟ್ಟ ಮಗನಿಂದ ದೂರವಾಗಿ ಬದುಕ್ತಾ ಇದ್ದಾರೆ. ಅದೊಂದು ಕಾರಣಕ್ಕೆ ಜ್ಯೋತಿ ರೈ ತನ್ನ ಸಂಸಾರವನ್ನೇ ಹಾಳು ಮಾಡಿಕೊಂಡಿದ್ದಾರೆ. ಇವರ ಅಭಿಮಾನಿಗಳು ಯಾರೂ ಕೂಡ ಇದನ್ನ ನಿರೀಕ್ಷೆ ಮಾಡಿರಲಿಲ್ಲ. ಆದರೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಜ್ಯೋತಿ ರೈ ಬಗ್ಗೆ ಮತ್ತೊಂದು ಸುದ್ದಿ ಹರಿದಾಡ್ತಾ ಇದೆ. ಈ ಒಂದು ಸುದ್ದಿಯನ್ನು ಕೇಳಿದ ಅಭಿಮಾನಿಗಳು ಕೂಡ ಶಾಕ್ ಆಗಿದ್ದಾರೆ. ಅಷ್ಟಕ್ಕೂ ಈ ಜ್ಯೋತಿ ರೈ ಯಾರು, ಇವರು ಕಿರುತೆರೆಗೆ ಎಂಟ್ರಿ ಕೊಟ್ಟಿದ್ದಾದರೂ ಹೇಗೆ, ಇವರ ದಾಂಪತ್ಯ ಜೀವನದಲ್ಲಿ ಏನೆಲ್ಲ ಆಯಿತು, ಈ ಜ್ಯೋತಿ ರೈ ಮಾಡುತ್ತಿರುವ ಕೆಲಸವಾದರೂ ಏನು, ಎಲ್ಲವನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಬನ್ನಿ, ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಜ್ಯೋತಿ ರೈ ಹುಟ್ಟಿದ್ದು 1985 ಫೆಬ್ರವರಿ 23ರಂದು ಮಡಿಕೇರಿ ಹಾಗೂ ಮಂಗಳೂರಿನಲ್ಲಿ ವಿದ್ಯಾಭ್ಯಾಸವನ್ನ ಕಂಪ್ಲೀಟ್ ಮಾಡಿದ ಜ್ಯೋತಿ ರೈ ಸಿನಿಮಾ ರಂಗಕ್ಕೆ ಎಂಟ್ರಿಯನ್ನ ಕೊಡ್ತಾರೆ. ಕನ್ನಡ ಸಿನಿಮಾಗಳಲ್ಲಿ ನಟಿಸಬೇಕು, ದೊಡ್ಡ ನಟಿಯಾಗಬೇಕು ಅಂತ ಆಸೆ ಹೊಂದಿದ್ದ ಜ್ಯೋತಿ ರೈಗೆ ಮೊದಲು ಯಾವ ಸಿನಿಮಾದಲ್ಲೂ ಕೂಡ ಚಾನ್ಸ್ ಸಿಗಲಿಲ್ಲ. ಇದೇ ಟೈಮ್ನಲ್ಲಿ ಬಂದೇ ಬರುತ್ತವ ಕಾಲ ಎಂಬ ಧಾರಾವಾಹಿಯಲ್ಲಿ ಜ್ಯೋತಿ ರೈಗೆ ಒಂದು ಪ್ರಮುಖ ಪಾತ್ರ ಸಿಗುತ್ತೆ. ಈ ಮೂಲಕ ಜ್ಯೋತಿ ರೈ ಕನ್ನಡ ಕಿರುತೆರೆಗೆ ಮೊದಲ ಬಾರಿಗೆ ಎಂಟ್ರಿಯನ್ನ ಕೊಡ್ತಾರೆ. ಈ ಒಂದು ಧಾರಾವಾಹಿಯ ನಂತರ ಜ್ಯೋತಿ ರೈಗೆ ಸಾಕಷ್ಟು ಮತ್ತಿತರ ಧಾರಾವಾಹಿಗಳಲ್ಲಿ ನಟಿಸುವ ಅವಕಾಶ ಕೂಡ ಸಿಗುತ್ತೆ. ಜೋಗುಳ, ಜೋಲಾಲಿ, ಗೆಜ್ಜೆ ಪೂಜೆ, ಶುಭಮಂಗಳ, ಲವಲವಿಕೆ, ಪ್ರೇರಣ, ಕಿನ್ನರಿ, ಸಿಲ್ಲಿಲಲ್ಲಿ, ಸವಾಲಿಗೆ ಸೈ, ಮೂರು ಗಂಟು, ಶಾಂತಲಾ, ಕನ್ಯಾದಾನ, ಕಸ್ತೂರಿ ನಿವಾಸ ಹೀಗೆ ಸಾಕಷ್ಟು ಧಾರಾವಾಹಿಗಳಲ್ಲಿ ಜ್ಯೋತಿ ರೈ ನಟಿಸ್ತಾರೆ. ಕೇವಲ 18ನೇ ವಯಸ್ಸಿಗೆ ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಿದ್ದ ಜ್ಯೋತಿ ರೈ ಸುಮಾರು 20ಕ್ಕೂ ಅಧಿಕ ಧಾರಾವಾಹಿಗಳಲ್ಲಿ ನಟಿಸ್ತಾರೆ. ಕೇವಲ ಕನ್ನಡ ಅಷ್ಟೇ ಅಲ್ಲದೆ ತುಳು, ತಮಿಳು, ತೆಲುಗು ಸಿನಿಮಾಗಳಲ್ಲೂ ಕೂಡ ಇವರು ನಟಿಸಿರ್ತಾರೆ. ಜ್ಯೋತಿ ರೈ ಅವರನ್ನ ಧಾರಾವಾಹಿಗಳಲ್ಲಿ ಹಾಗೆ ಜ್ಯೋತಿ ರೈ ಅವರು ಇಂಟರ್ವ್ಯೂಗಳಲ್ಲಿ ಮಾತನಾಡುವುದನ್ನು ನೋಡಿದ ಸಾಕಷ್ಟು ಜನ ಅಭಿಮಾನಿಗಳು ಇದ್ರೆ ಈ ರೀತಿಯ ಹುಡುಗಿ ಇರಬೇಕು ಅಂತ ಹೇಳ್ತಾ ಇದ್ರು. ಅಷ್ಟರ ಮಟ್ಟಿಗೆ ಇವರು ಮುಗ್ಧವಾಗಿ ಮಾತನಾಡ್ತಾ ಇದ್ರು, ಅಷ್ಟೊಂದು ಮುಗ್ಧವಾಗಿ ಇವರು ನಡೆದುಕೊಳ್ತಾ ಇದ್ರು. ಆದ್ರೆ ಈಗ ಜ್ಯೋತಿ ರೈ ಮತ್ತೊಂದು ವಿಚಾರಕ್ಕೆ ಸಾಕಷ್ಟು ಸುದ್ದಿ ಆಗ್ತಾ ಇದ್ದಾರೆ. ಸಿನಿಮಾ ಇಂಡಸ್ಟ್ರಿಯಲ್ಲಿ ಡೈವರ್ಸ್ ವಿಚಾರ ಹೊಸದೇನಲ್ಲ. ಇತ್ತೀಚೆಗೆ ಪವಿತ್ರ ಲೋಕೇಶ್ ಅವರು ಮದುವೆಯಾಗಿ ಮಕ್ಕಳಿದ್ರೂ ಕೂಡ ತೆಲುಗಿನ ಮತ್ತೊಬ್ಬ ನಟನ ಜೊತೆ ಮದುವೆಯಾದಂತಹ ವಿಚಾರವನ್ನ ನೀವೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನೋಡೇ ಇರ್ತೀರಾ. ಇನ್ನು ಈಗ ಜ್ಯೋತಿ ರೈ ಕೂಡ ಇದೇ ಹಾದಿಯನ್ನ ಹಿಡಿದಿದ್ದಾರೆ. ಪವಿತ್ರ ಲೋಕೇಶ್ ಕೂಡ ತೆಲುಗು ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಿನೇ ಗಂಡ ಹಾಗೂ ಮಕ್ಕಳನ್ನ ಬಿಟ್ಟು ಮತ್ತೊಂದು ಮದುವೆ ಆದರು. ಇನ್ನು ಈಗ ಜ್ಯೋತಿ ರೈ ಕೂಡ ತೆಲುಗು ಇಂಡಸ್ಟ್ರಿಗೆ ಎಂಟ್ರಿಯನ್ನ ಕೊಟ್ಟು ಗಂಡ ಹಾಗೂ ಮಗುವನ್ನ ಬಿಟ್ಟು ಮತ್ತೊಂದು ಮದುವೆ ಆಗಿದ್ದಾರೆ. ಅಷ್ಟಕ್ಕೂ ಈ ಜ್ಯೋತಿ ರೈ ಜೀವನದಲ್ಲಿ ಏನೆಲ್ಲ ಆಯಿತು, ಇವರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಯಾಕೆ ನೆಗೆಟಿವ್ ಕಮೆಂಟ್ಗಳು ಬರ್ತಾ ಇವೆ ಅನ್ನೋದನ್ನ ನೋಡೋದಾದ್ರೆ, ಜ್ಯೋತಿ ರೈ ಓದಿದ್ದು ಕಂಪ್ಯೂಟರ್ ಸೈನ್ಸ್, BSc ಪದವಿಯನ್ನು ಕೂಡ ಇವರು ಪಡೆದಿದ್ದಾರೆ. ಇನ್ನು ಇವರು ಮದುವೆಯಾಗಿ MNC ಕಂಪನಿಯಲ್ಲಿ ಕೆಲಸವನ್ನ ಮಾಡಬೇಕಾದ್ರೆ ವಿನು ಅನ್ನೋರ ಕಣ್ಣಿಗೆ ಬಿದ್ದು ನಟನೆಗೆ ಎಂಟ್ರಿಯನ್ನ ಕೊಡ್ತಾರೆ. ನಂತರ ಜ್ಯೋತಿ ರೈ ಸಾಕಷ್ಟು ಧಾರಾವಾಹಿಗಳಲ್ಲಿ ನಟಿಸ್ತಾರೆ, ಹಾಗೆ ಸಾಕಷ್ಟು ಕಡೆ ನಿರೂಪಕಿಯಾಗಿಯೂ ಕೂಡ ಗಮನವನ್ನ ಸೆಳೀತಾರೆ. ಇನ್ನು ಜ್ಯೋತಿ ರೈ ಕೇವಲ 20 ವರ್ಷವಿದ್ದಾಗಲೇ ಪದ್ಮನಾಭ್ ಎಂಬುವರನ್ನ ಮದುವೆ ಆಗ್ತಾರೆ. ಹಾಗೆ ಮದುವೆಯ ನಂತರವೂ ಕೂಡ ಸಾಕಷ್ಟು ಧಾರಾವಾಹಿಗಳಲ್ಲಿ ನಟಿಸ್ತಾರೆ. ಇನ್ನು ಇವರ ಗಂಡ ಕೂಡ ಜ್ಯೋತಿ ರೈ ನಟನೆಗೆ ಸಪೋರ್ಟ್ ಮಾಡ್ತಾ ಇರ್ತಾನೆ. ಇವರಿಬ್ಬರಿಗೆ ಒಂದು ಮಗು ಕೂಡ ಇರುತ್ತೆ. ಇವರ ಸಂಸಾರದಲ್ಲಿ ಎಲ್ಲವೂ ಸರಿ ಇದ್ದಂತಹ ಟೈಮ್ನಲ್ಲೇ ಒಂದು ದೊಡ್ಡ ಕೋಲಾಹಲವೇ ಆಗುತ್ತೆ. ಇನ್ನು ಇದೀಗ ಜ್ಯೋತಿ ರೈ ಬಗ್ಗೆ ಕೇವಲ ಕನ್ನಡ ಸಿನಿಮಾ ಇಂಡಸ್ಟ್ರಿ ಅಷ್ಟೇ ಅಲ್ಲದೆ ತೆಲುಗು ಸಿನಿಮಾ ಇಂಡಸ್ಟ್ರಿಯಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ. ಯಾಕಂದ್ರೆ ಜ್ಯೋತಿ ರೈ ಈಗ ತೆಲುಗಿನ ಯುವ ನಿರ್ದೇಶಕನ ಜೊತೆ ರಿಲೇಶನ್ಶಿಪ್ನಲ್ಲಿ ಇದ್ದಾರೆ. ಇದನ್ನ ಸ್ವತಃ ಜ್ಯೋತಿ ರೈ ಅವರೇ ತಿಳಿಸಿದ್ದು, ತೆಲುಗಿನ ನಿರ್ದೇಶಕ ಸುರೇಶ್ ಕುಮಾರ್ ಜೊತೆಗೆ ಜ್ಯೋತಿ ರೈ ಅವರು ಡೇಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಇವರಿಬ್ಬರು ಜೊತೆಗಿರುವಂತಹ ಫೋಟೋಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿಕೊಂಡಿದ್ದಂತಹ ಜ್ಯೋತಿ ರೈ ನಾವಿಬ್ಬರು ಆದಷ್ಟು ಬೇಗ ಮದುವೆ ಆಗ್ತೀವಿ ಅಂತ ಹೇಳಿಕೊಂಡಿದ್ರು.
ಈ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಆಗ್ತಿದ್ದ ಹಾಗೇನೆ ಸಾಕಷ್ಟು ಜನ ಜ್ಯೋತಿ ರೈಗೆ ನೆಗೆಟಿವ್ ಆಗಿ ಕಮೆಂಟ್ಗಳನ್ನು ಕೂಡ ಮಾಡಿದ್ರು. ನಿಮಗೆ ಈಗಾಗಲೇ ಮದುವೆಯಾಗಿ ಒಬ್ಬ ಮಗ ಕೂಡ ಇದ್ದಾನೆ, ಹೀಗಿದ್ರೂ ಕೂಡ ನೀವು ಈ ರೀತಿ ಮಾಡೋದು ಎಷ್ಟು ಸರಿ ಅಂತ ಸಾಕಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ಗಳನ್ನು ಮಾಡಿದ್ರು. ಸಾಕಷ್ಟು ಸಂದರ್ಶನಗಳಲ್ಲಿ ಜ್ಯೋತಿ ರೈ ಮಗನ ಆರೋಗ್ಯ ಸರಿಯಿಲ್ಲ, ಅವನನ್ನು ಉಳಿಸಿಕೊಳ್ಳೋದಕ್ಕೆ ಸಾಕಷ್ಟು ಕಷ್ಟಪಟ್ಟಿದ್ದೇನೆ ಅಂತ ಹೇಳಿಕೊಂಡು ಕಣ್ಣೀರು ಕೂಡ ಹಾಕಿದ್ರು. ಆದರೆ ಇದೀಗ ಗಂಡ ಹಾಗೂ ಮಗನನ್ನ ಮರೆತು ಮತ್ತೊಬ್ಬರ ಜೊತೆ ಜ್ಯೋತಿ ರೈ ರಿಲೇಶನ್ಶಿಪ್ನಲ್ಲಿ ಇದ್ದಾರೆ. ಇನ್ನು ಈಗ ಜ್ಯೋತಿ ರೈ ಧಾರಾವಾಹಿಗಳನ್ನ ಬಿಟ್ಟು ವೆಬ್ ಸೀರೀಸ್ಗಳಲ್ಲಿ ನಟಿಸೋದಕ್ಕೆ ಶುರು ಮಾಡಿದ್ದಾರೆ. ಅದರಲ್ಲೂ ಇದೀಗ ಜ್ಯೋತಿ ರೈ ಹೈದರಾಬಾದ್ನಲ್ಲೇ ಸೆಟಲ್ ಆಗಿದ್ದಾರೆ. ತುಂಬಾನೇ ಡೀಸೆಂಟ್ ಆಗಿ ಇರ್ತಿದ್ದಂತಹ ಜ್ಯೋತಿ ರೈ ಇದೀಗ ಸಡನ್ ಆಗಿ ತುಂಡುಡುಗೆ ಡ್ರೆಸ್ಗಳನ್ನು ಹಾಕೊಂಡು ಫೋಟೋಶೂಟ್ಗಳನ್ನು ಮಾಡಿಸಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ಗಳನ್ನು ಶೇರ್ ಮಾಡ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಜ್ಯೋತಿ ರೈ ಈ ರೀತಿಯ ಫೋಟೋಗಳನ್ನು ಶೇರ್ ಮಾಡ್ತಿದ್ದ ಹಾಗೇನೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಜನರು ಜ್ಯೋತಿ ರೈ ಬಗ್ಗೆ ನೆಗೆಟಿವ್ ಆಗಿ ಹಾಗೂ ಬೇರೆಯದ್ದೇ ರೀತಿಯಲ್ಲಿ ಮಾತನಾಡೋದಕ್ಕೆ ಶುರು ಮಾಡಿದ್ರು. ಇನ್ನು ಇಷ್ಟು ದಿನ ಮಾಡ್ರನ್ ಡ್ರೆಸ್ಗಳನ್ನು ಹಾಕಿ ಫೋಟೋಗಳನ್ನು ಶೇರ್ ಮಾಡ್ತಿದ್ದಂತಹ ಜ್ಯೋತಿ ರೈ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಸದ್ದು ಮಾಡ್ತಾ ಇದ್ರು. ಇನ್ನು ಇದೀಗ ಜ್ಯೋತಿ ರೈ ಮತ್ತೊಂದು ವಿಚಾರಕ್ಕೆ ಸಾಕಷ್ಟು ಸುದ್ದಿ ಆಗ್ತಾ ಇದ್ದಾರೆ. ಆ ವಿಚಾರ ಏನು ಅನ್ನೋದು ನಿಮಗೆಲ್ಲ ಈಗಾಗಲೇ ಗೊತ್ತೇ ಇರುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ಇದೀಗ ಕೆಲವು ಫೋಟೋಗಳು ಹಾಗೆ ವಿಡಿಯೋಗಳು ಲೀಕ್ ಆಗಿದ್ದು, ಈ ಫೋಟೋಗಳು ಹಾಗೆ ವಿಡಿಯೋಗಳು ಕನ್ನಡದ ನಟಿ ಜ್ಯೋತಿ ರೈದು ಅಂತ ಹೇಳಲಾಗ್ತಾ ಇದೆ. ಆದರೆ ಇದರ ಬಗ್ಗೆ ಜ್ಯೋತಿ ರೈ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನ ಇನ್ನೂ ಕೂಡ ನೀಡಿಲ್ಲ. ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಡೀಸೆಂಟ್ ಆಗಿ ಇದ್ದಂತಹ ಹೀರೋಯಿನ್ಗಳೆಲ್ಲ, ನಟಿಯರೆಲ್ಲ ಬೇರೆ ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟು ತಮ್ಮ ಜೀವನವನ್ನ, ತಮ್ಮ ಸಂಸಾರವನ್ನೆಲ್ಲ ಹಾಳು ಮಾಡ್ಕೊಳ್ತಾ ಇದ್ದಾರೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಜನ ಕಮೆಂಟ್ಗಳನ್ನ ಮಾಡ್ತಾ ಇದ್ದಾರೆ. ಇನ್ನು ಈ ಒಂದು ವಿಚಾರದ ಬಗ್ಗೆ ನಟಿ ಜ್ಯೋತಿ ರೈ ಯಾವ ರೀತಿಯ ಪ್ರತಿಕ್ರಿಯೆ ನೀಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ಇನ್ನು ಇದರ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನ ತಪ್ಪದೇ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.